ಇವತ್ತಿನ ತರಗತಿಯಲ್ಲಿ ನಾವು ಹಾರ್ಡ್ವೇರ್ ಡಿವೈಸಸ್ ಬಗ್ಗೆ ತಿಳಿತಾ ಹೋಗೋಣ. ಹಾರ್ಡ್ವೇರ್ ಅಂದರೆ ಏನು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡು ಅದರ ವಿಧಗಳು ಯಾವ್ಯಾವು ಅಂತೇಳಿ ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ. ಫಸ್ಟ್ ಒನ್ ಆಗಿದ್ದರೆ ಹಾರ್ಡ್ವೇರ್ ಅಂದರೆ ಏನಪ್ಪ, ಅದರ ವ್ಯಾಖ್ಯಾನ ಏನಿದೆ ಅಂತ ನೋಡ್ತಾ ಹೋದರೆ, ದ ಫಿಸಿಕಲ್ ಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಆಫ್ ಅ ಕಂಪ್ಯೂಟರ್ ದಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್. ಅಂದರೆ ಹಾರ್ಡ್ವೇರ್ ಡಿವೈಸಸ್ಗಳನ್ನ ನಾವು ನೋಡ್ಬೋದು ಮತ್ತು ಭೌತಿಕವಾಗಿ ನಾವು ಅದನ್ನು ಟಚ್ ಕೂಡ ಮಾಡ್ಬೋದು. ಅಂಥ ಕಂಪ್ಯೂಟರ್ನ ಒಂದು ವಿಧಗಳಿಗೆ ನಾವು ಹಾರ್ಡ್ವೇರ್ ಡಿವೈಸಸ್ ಅಂತೇಳಿ ಕರಿತಾ ಹೋಗ್ತೀವಿ. ಆದರೆ ಎಕ್ಸಾಂಪಲ್ಸ್ ನೋಡೋದಾದರೆ ನಾವು ಫಸ್ಟ್ ಒನ್ ಇಂಟರ್ನಲ್ ಕಾಂಪೊನೆಂಟ್ಸ್ ಕಂಪ್ಯೂಟರ್ನ ಒಂದು ಇಂಟರ್ನಲ್ ಕಾಂಪೊನೆಂಟ್ಸ್ ಆಫ್ ಯಾವ್ಯಾವಪ್ಪ ಎಕ್ಸಾಂಪಲ್ಸ್ ಹಾರ್ಡ್ವೇರಿಗೆ ಅಂದರೆ CPU, RAM, ಹಾರ್ಡ್ ಡ್ರೈವ್, ಮದರ್ ಬೋರ್ಡ್. ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಡಿವೈಸಸ್ ಆಗಿ ಯಾವ್ದನ್ನ ನೋಡ್ತಾ ಹೋಗ್ತೀವಿ ಅಂದರೆ ಕೀಬೋರ್ಡ್, ಮೌಸ್, ಮಾನಿಟರ್ ಆ್ಯಂಡ್ ಪ್ರಿಂಟರ್, ಸ್ಪೀಕರ್. ಇವುಗಳನ್ನ ನಾವು ಹಾರ್ಡ್ವೇರ್ ಡಿವೈಸಸ್ಸಲ್ಲಿ ಎಕ್ಸ್ಟರ್ನಲ್ ಡಿವೈಸಸ್ ಆಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಹಾರ್ಡ್ವೇರ್ ಅಂದರೆ ಏನಂದರೆ ದ ಫಿಸಿಕಲ್ ಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ದಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್. ಇವನ್ನ ನಾವು ಫಿಸಿಕಲಾಗಿ ಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಆಫ್ ಏನಿದ್ದಾವಲ್ಲ ಅವನ್ನ ನಾವು ಭೌತಿಕವಾಗಿ ನೋಡಲೂಬಹುದು ಮತ್ತು ಕೂಡ ಸ್ಪರ್ಶಿಸಬಹುದು. ಅಂಥ ಒಂದು ಡಿವೈಸ್ಗಳಿಗೆ ನಾವು ಹಾರ್ಡ್ವೇರ್ ಡಿವೈಸಸ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಿದ್ದರೆ ನೆಕ್ಸ್ಟ್ ಇದರ ಕಾರ್ಯವೇನು ಅಂದರೆ ಫಂಕ್ಷನ್ಸ್ ಆಫ್ ಹಾರ್ಡ್ವೇರ್. ಇದರ ಫಂಕ್ಷನ್ ಏನಪ್ಪ ಅಂದರೆ ಮೇಯ್ನಾಗಿ ಪ್ರೊವೈಡ್ಸ್ ದಿ ಫಿಸಿಕಲ್ ಫೌಂಡೇಶನ್ ಆ್ಯಂಡ್ ಸ್ಟ್ರಕ್ಚರ್ ಫಾರ್ ದ ಕಂಪ್ಯೂಟರ್ ಸಿಸ್ಟಮ್. ಇದು ಕಂಪ್ಯೂಟರ್ಗೆ ಒಂದು ಫಿಸಿಕಲ್ ಫೌಂಡೇಶನನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಕಂಪ್ಯೂಟರ್ಗೆ ಒಂದು ಸ್ಟ್ರಕ್ಚರನ್ನು ಕೂಡ ಇದು ಪ್ರೊವೈಡ್ ಮಾಡ್ತಾ ಹೋಗ್ತಾನೆ. ಕಂಪ್ಯೂಟರ್ಗೆ ಒಂದು ವ್ಯವಸ್ಥಿತವಾದ ಸಿಸ್ಟಮನ್ನು ಇದೇನು ಮಾಡುತ್ತೆ, ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಹಾರ್ಡ್ವೇರ್. ಹಾಗಿದ್ದರೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಕ್ಯಾನ್ ಬಿ ಟಚ್ಡ್ ಆ್ಯಂಡ್ ಫಿಸಿಕಲಿ ಮ್ಯಾನಿಪ್ಯುಲೇಟೆಡ್. ಇದನ್ನು ನಾವು ಮುಟ್ಟಬಹುದು, ಭೌತಿಕವಾಗಿ ಇದನ್ನು ನಾವು ಏನು ಮಾಡ್ಬೋದು, ಹಾರ್ಡ್ವೇರ್ ಡಿವೈಸಸ್ನ ನಾವು ಸ್ಪರ್ಶಿಸಬಹುದು, ನೋಡಲೂಬಹುದು ಮತ್ತು ಸ್ಪರ್ಶಿಸಬಹುದು. ಅದೇ ರೀತಿ ಸೆಕೆಂಡ್ ಒನ್ ನೋಡ್ರಿ, ಡಿಟರ್ಮೈನ್ಸ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಕೆಪಬಿಲಿಟೀಸ್ ಆಫ್ ದ ಕಂಪ್ಯೂಟರ್. ಇದು ಏನು ಮಾಡುತ್ತೆ ಹಾರ್ಡ್ವೇರು ಕಂಪ್ಯೂಟರ್ನಲ್ಲಿ ಅಂದರೆ ಅದರ ಒಂದು ಕಂಪ್ಯೂಟರ್ ಒಂದು ಪರ್ಫಾರ್ಮೆನ್ಸ್ ಮತ್ತು ಕೆಪ್ಯಾಬಿಲಿಟೀಸ್ನ ನಿರ್ದೇಶಿಸುತ್ತದೆ. ಇದು ಕಂಪ್ಯೂಟರ್ನಲ್ಲಿ ಒಂದು ಅದರ ಕಾರ್ಯವನ್ನು ಮತ್ತು ಅದರ ಕೆಪಾಸಿಟಿಯನ್ನು ಇದೇನು ಮಾಡುತ್ತೆ, ನಿರ್ಧರಿಸ್ತಾ ಹೋಗುತ್ತೆ. ಅದೇ ರೀತಿ ಕ್ಯಾನ್ ಬಿ ಅಪ್ಗ್ರೇಡೆಡ್ ಆರ್ ರೀಪ್ಲೇಸಬಲ್. ಇವನ್ನ ಅಪ್ಗ್ರೇಡ್ ಮಾಡ್ಬೋದು ಮತ್ತು ಬದಲಾಯಿಸ್ಕೊಡಬಹುದು. ನೆಕ್ಸ್ಟ್, ನಾಟ್ ಅಫೆಕ್ಟೆಡ್ ಬೈ ಕಂಪ್ಯೂಟರ್ ವೈರಸ್ಗೆ ಒಳಗಾಗುವುದಿಲ್ಲ ಅಂತ ಇವು ಹಾರ್ಡ್ವೇರ್ ಡಿವೈಸಸ್ಗಳು. ಗೊತ್ತಾಯ್ತಲ್ವ, ಇದು ಕೀ ಕ್ಯಾರೆಕ್ಟರ್ಸ್ ಆಫ್ ಹಾರ್ಡ್ವೇರ್ ಡಿವೈಸಸ್ಸು. ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಟೈಪ್ಸ್ ಆಫ್ ಹಾರ್ಡ್ವೇರ್ ಡಿವೈಸಸ್ಸಲ್ಲಿ ನಾವು ಮೇಯ್ನಾಗಿ ಏನೇನು ನೋಡ್ತಿದ್ದೀವಿ ಅಪ್ಪ ಅಂದರೆ ಔಟ್ಪುಟ್ ಡಿವೈಸ್ ಆ್ಯಂಡ್ ಸ್ಟೋರೇಜ್ ಡಿವೈಸ್. ಇವು ಮೂರು ಕೂಡ ಹಾರ್ಡ್ವೇರ್ನ ಒಂದು ಭಾಗಗಳಾಗಿದ್ದಾವೆ. ಹೌದಾ? ಹಾಗಿದ್ದರೆ ನೋಡ್ರಿ, ಫಸ್ಟ್ ನೋಡ್ತಾ ಹೋದರೆ ಇನ್ಪುಟ್ ಡಿವೈಸಸ್ಗಳಲ್ಲಿ ನಾವು ಏನನ್ನು ನೋಡ್ತಾ ಹೋಗ್ತೀವಿ ಅಂತ ಅಂದರೆ, ಮೊದಲನೇದಾಗಿ ಇನ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ಕೀಬೋರ್ಡ್ ಯಾವ ಥರ ಯೂಸ್ ಆಗ್ತೈತಿ ಇಲ್ಲಿ ಅನ್ನೋದಾದರೆ, ಅಲೋಸ್ ಯೂಸರ್ ಟು ಟೈಪ್ ಟೆಕ್ಸ್ಟ್ ಆ್ಯಂಡ್ ಕಮೆಂಟ್ಸ್. ಇದು ಕೀಬೋರ್ಡ್ ನಮಗೆ ಯೂಸರ್ಸ್ ಯಾರು ಯೂಸ್ ಮಾಡ್ತಾ ಇರ್ತಾರಲ್ವ ಕಂಪ್ಯೂಟರ್, ಅವ್ರಿಗೆ ಏನು ಮಾಡುತ್ತೆ ಇದು ಕೀಬೋರ್ಡು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಒಂದು ನ್ಯೂಮೆರಿಕಲ್ ಆಗಿ ಅಥವಾ ವರ್ಡ್ಸ್ಗಳನ್ನಾಗಲಿ ನ್ಯೂಮೆರಿಕಲ್ಸ್ನಾಗಿ ಏನು ಮಾಡ್ಬೋದು, ಟೈಪ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ, ಆ ಯೂಸರ್ಸ್ನ ಹಲೋ ಮಾಡ್ತಾ ಹೋಗುತ್ತೆ. ಕಾಣಿಸ್ತಿದೆ ಅಲ್ವಾ ಕೀಬೋರ್ಡ್ ಇಲ್ಲಿ? ಇದೇನು ಮಾಡುತ್ತೆ ಇಲ್ಲಿ ನಾವು ನ್ಯೂಮೆರಿಕಲ್ ಅಂದರೆ ನಂಬರ್ಸ್ಗಳನ್ನ ಟೈಪ್ ಮಾಡ್ಬೋದು, ಅಥವಾ ಒಂದು ವರ್ಡ್ನ ಟೈಪ್ ಮಾಡ್ಬೋದು, ಅಥವಾ ಒಂದು ಸೆಂಟೆನ್ಸ್ ಕೂಡ ನಾವು ಏನು ಮಾಡ್ಬೋದು ಇಲ್ಲಿ ಟೈಪ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಒನ್ ಮೌಸ್ ಏನಪ್ಪ ಅಂದರೆ ಇದು ಒಂದು ಕ್ರಷರ್ನ ಏನು ಮಾಡುತ್ತೆ, ಕಂಟ್ರೋಲ್ಸ್ ಮಾಡ್ತಾ ಹೋಗುತ್ತೆ ಮತ್ತು ಒಂದು ಆಯ್ಕೆ ಮಾಡ್ತಾ ಹೋಗುತ್ತೆ. ಏನೇ ಒಂದು ಆಪ್ಷನ್ನ ನಾವು ಏನಾದರೂ ಮಾಡಬೇಕಪ್ಪ ಅಂತ ಅಂದಾಗ ಅಲ್ಲಿ ಒಂದು ಆಯ್ಕೆಯನ್ನು ಮಾಡ್ತಾ ಹೋಗುತ್ತೆ. ಇಂಟ್ರಾಕ್ಷನ್ ವಿತ್ ದ ಇಂಟರ್ಫೇಸ್. ಕ್ರಷರ್ನ ಕಂಟ್ರೋಲ್ ಮಾಡ್ತಾ ಸೆಲೆಕ್ಷನ್ ಆ್ಯಂಡ್ ಇಂಟ್ರಾಕ್ಷನ್ ವಿತ್ ದ
ಇಂಟರ್ಫೇಸ್. ಅದೇ ರೀತಿಯಾಗಿ ಥರ್ಡ್ ಒನ್ ಸ್ಕ್ಯಾನರ್ ಏನು ಮಾಡುತ್ತಪ್ಪ ಅಂದರೆ ಕನ್ವರ್ಟ್ಸ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಂಟು ಡಿಜಿಟಲ್ ಫಾರ್ಮೆಟ್. ಇದು ಫಿಸಿಕಲ್ ಡಾಕ್ಯುಮೆಂಟ್ಸಿಂದ ಡಿಜಿಟಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ ನೋಡ್ರಿ, ಮೈಕ್ರೋಫೋನ್ ಏನು ಮಾಡುತ್ತೆ, ಇಲ್ಲಿ ಕ್ಯಾಪ್ಚರ್ಸ್ ಆಡಿಯೋ ಇನ್ಪುಟ್. ಇದು ಆಡಿಯೋ ಒಂದು ಧ್ವನಿ ಮುದ್ರಿತವನ್ನು ಏನು ಮಾಡುತ್ತೆ, ಸೆರೆ ಹಿಡಿತಾ ಹೋಗುತ್ತೆ. ಇದಿಷ್ಟು ಇನ್ಪುಟ್ ಡಿವೈಸಸ್. ಅದೇ ರೀತಿಯಾಗಿ ಔಟ್ಪುಟ್ ಡಿವೈಸಸ್ ನೋಡ್ತಾ ಹೋದರೆ, ಔಟ್ಪುಟ್ ಡಿವೈಸಸ್ಸಲ್ಲಿ ಮೊದಲನೇದಾಗಿ ಮಾನಿಟರ್ ಏನು ಮಾಡ್ತಾ ಹೋಗುತ್ತೆ, ಡಿಸ್ಪ್ಲೇಸ್ ವಿಜುವಲ್ ಇನ್ಫಾರ್ಮೇಷನ್. ಇದೇನು ಮಾಡುತ್ತೆ, ಡಿಸ್ಪ್ಲೇಸ್ ವಿಜುವಲ್ ಇನ್ಫಾರ್ಮೇಷನ್. ಅಂದರೆ ನಾವು ಕಂಪ್ಯೂಟರಲ್ಲಿ ಯಾವುದೇ ಒಂದು ಡಾಟಾನ ಇನ್ಪುಟ್ ಮಾಡಿದಾಗ ಇದು ಮಾನಿಟರ್ ಮುಖಾಂತರ ನಮಗೇನು ಮಾಡುತ್ತೆ, ಡಿಸ್ಪ್ಲೇ ದೃಶ್ಯ ಮಾಧ್ಯಮದಲ್ಲೇ ನಮಗೆ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಪ್ರಿಂಟರ್ ಪ್ರೊಡ್ಯೂಸಸ್ ಹಾರ್ಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಇಮೇಜಸ್. ಈ ಪ್ರಿಂಟರ್ ಏನು ಮಾಡುತ್ತೆ ಅಂತಂದರೆ ಹಾರ್ಡ್ ಕಾಪೀಸ್ನ ಮತ್ತು ಇಮೇಜಸ್ನ ನಮಗೆ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ನಾವೇನು ಎಂಟ್ರಿ ಮಾಡಿರ್ತೀವಿ, ಏನು ಕೊಟ್ಟಿರ್ತೀವಿ ಅದಕ್ಕೆ, ಅದು ನಮಗೆ ಪ್ರಿಂಟ್ ಮಾಡಿ ನಾವು ಯಾವುದೇ ರೀತಿಯಲ್ಲಿ ಬಳಸ್ಕೋಬೇಕಂದ್ರೂ ಹೆಲ್ಪ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಒನ್ ನೋಡ್ತಾ ಹೋದ್ರಿಂದ ಸ್ಪೀಕರ್ ಪ್ರೊಡ್ಯೂಸಸ್ ಆಡಿಯೋ ಔಟ್ಪುಟ್. ಈ ಸ್ಪೀಕರ್ ಏನು ಮಾಡ್ತಾ ಹೋಗುತ್ತೆ, ಆಡಿಯೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆಪ್ಪ ಅಂದರೆ ನಾವು ಕಡಿಮೆ ಸೌಂಡ್ ಇಟ್ಟರೆ ಕಡಿಮೆದಾಗಿ ಕೇಳಿಸ್ತಿರುತ್ತೆ, ಜೋರಾಗಿ ಇಟ್ಟಿದ್ದೀವಿ ಅಂತೇಳಿ ಜೋರಾಗಿ ಸೌಂಡ್ ಕೊಡ್ತಾ ಹೋದರೆ ಅದು ಕೂಡ ಆಡಿಯೋನ ಜೋರಾಗಿ ಕೇಳಿಸೋರ ಮೂಲಕ ಸೌಂಡನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಹೆಡ್ಫೋನ್ಸ್ ಪ್ರೊವೈಡ್ಸ್ ಪರ್ಸ್ನಲ್ ಆಡಿಯೋ ಔಟ್ಪುಟ್. ಕಾಣಿಸ್ತಿದೆ ಅಲ್ವಾ, ಇದು ಹೆಡ್ಫೋನ್ಸ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಕ್ಲಾಸ್ ಈಸ್ ಸ್ಟೋರೇಜ್ ಡಿವೈಸಸ್ಸಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ಸ್ ಆ್ಯಂಡ್ USB ಡ್ರೈವ್ಸ್ ಆ್ಯಂಡ್ ಆಪ್ಟಿಕಲ್ ಡ್ರೈವ್ಸ್. ಫಸ್ಟ್ ಒನ್ ನೋಡೋದಾದರೆ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ಸ್ ಪ್ರೊವೈಡ್ ಅಡಿಷ್ನಲ್ ಸ್ಟೋರೇಜ್ ಕೆಪಾಸಿಟಿ. ಇದು ಅಡಿಷ್ನಲ್ ನಾವು ಯಾವುದೇ ಒಂದು ಆಡಿಯೋ ವಿಡಿಯೋ ಆಗಿರ್ಬೋದು, ಏನೇ ಒಂದು ಡಾಕ್ಯುಮೆಂಟ್ಸ್ಗಳನ್ನಾಗಿರ್ಬೋದು ನಾವಿಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಈ ಸ್ಟೋರೇಜ್ ಡಿವೈಸ್ನಲ್ಲಿರೋ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ಸಲ್ಲಿ ಕೂಡ ನಾವು ಏನು ಮಾಡ್ತಾ ಹೋಗ್ಬೋದು, ಸ್ಟೋರ್ ಮಾಡ್ತಾ ಹೋಗ್ಬೋದು. USB ಡ್ರೈವ್ಸ್ ಪೋರ್ಟೇಬಲ್ ಸ್ಟೋರೇಜ್ ಡಿವೈಸ್. ಇಲ್ಲಿ ಕೂಡ ನಾವು ಏನೇ ಒಂದು ವೀಡಿಯೋಸ್ ಆಯಿತು, ಡಾಕ್ಯುಮೆಂಟ್ಸ್ಗಳನ್ನಾಯಿತು ನಾವು ಪೆನ್ ಡ್ರೈವ್ ಮುಖಾಂತರ ಇವುಗಳನ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಆಪ್ಟಿಕಲ್ ಡ್ರೈವ್ಸಲ್ಲೂ ಕೂಡ ನಾವು ಯಾವುದೇ ಒಂದು ವೀಡಿಯೋಸ್ಗಳನ್ನಾಯಿತು ಏನೇ ಒಂದು ಇದು ಆಗಿದ್ರೂ ನಾವು ಸೇವ್ ಮಾಡ್ಕೊಂಡು ಇದರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಇಷ್ಟು ಇವತ್ತಿನ ತರಗತಿ ಆಗಿರುತ್ತದೆ. ಗೊತ್ತಾಯ್ತಲ್ವಾ ಹಾರ್ಡ್ವೇರ್ ಡಿವೈಸಸ್ ಅಂದರೆ ಏನೇನು, ಹಾರ್ಡ್ವೇರ್ ಡಿವೈಸಿನ ಭಾಗಗಳು ಯಾವ್ಯಾವು ಅಂತೇಳಿ. ಓಕೆ, ಹಾಗಿದ್ದರೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿದಿನ ನಮ್ಮ ತರಗತಿಗಳನ್ನು ಕೇಳ್ತಾ ಇರಿ, ಕಂಪ್ಯೂಟರ್ ನಾಲೆಡ್ಜ್ನ ಪಡಿತಾ ಇರಿ ಎಂದು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.